ಅಸ್ಸಾಂನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಯಿಲ್ ಟ್ಯಾಂಕರ್ ಹೊತ್ತಿ ಉರಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೆದ್ದಾರಿಯಲ್ಲಿಯೇ ಆದಂತಹ ಘಟನೆ ಇದು. ಅಸ್ಸಾಂನ ರಾಷ್ಟ್ರೀಯ ಹೆದ್ದಾರಿ 27ರಲ್ಲಿ ಈ ಘಟನೆ ನಡೆದಿದೆ. ಆಯಿಲ್ ಟ್ಯಾಂಕರ್ ಪಲ್ಟಿ ಬಳಿಕ ಬೆಂಕಿ ಕಾಣಿಸಿಕೊಂಡಿದೆ, ಧಗಧಗಿಸಿದೆ. ಬೆಂಕಿಯನ್ನು ನಂದಿಸೋದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹರಸಾಹಸವನ್ನು ಪಟ್ಟಿದ್ದಾರೆ. ಹೆದ್ದಾರಿಯಲ್ಲಿಯೇ ಆಯಿಲ್ ಟ್ಯಾಂಕರ್ ಹೊತ್ತಿ ಉರಿದಂತಹ ಪರಿಣಾಮ ಸ್ಥಿತಿ ಹೇಗಿತ್ತು, ಸಿಚುವೇಶನ್ ಹೇಗಿತ್ತು ಅನ್ನೋದನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ದಟ್ಟವಾದ ಹೊಗೆ, ದಟ್ಟವಾದಂತಹ ಬೆಂಕಿ ಧಗಧಗಿಸ್ತಾ ಇದೆ. ತತ್ಕ್ಷಣಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದಿದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಆಯಿಲ್ ಟ್ಯಾಂಕರ್ ಪಲ್ಟಿ ಆದಂತಹ ಪರಿಣಾಮ ದಟ್ಟವಾದಂತಹ ಬೆಂಕಿ ಮತ್ತು ಹೊಗೆ ಕಾಣಿಸ್ಕೊಂಡಿದೆ. ಸಾವು ನೋವಿನ ಕುರಿತು ಇಲ್ಲಿಯವರೆಗೂ ಕೂಡ ಯಾವುದೇ ವರದಿಯಾಗಿಲ್ಲ. ತತ್ಕ್ಷಣಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನು ನಂದಿಸುವಂತಹ ಕಾರ್ಯ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದ್ದಕ್ಕಿದ್ದ ಹಾಗೆ ಲಾರಿ ಪಲ್ಟಿ ಆಗುತ್ತೆ. ಆಯಿಲ್ ಲಾರಿ ಪಲ್ಟಿ ಆಗ್ತಾ ಇದ್ದ ಹಾಗೇನೆ ಬೆಂಕಿ ಕಾಣಿಸ್ಕೊಂಡು ಇಡೀ ಆ ಲಾರಿ ಏನಿತ್ತು ಅದು ಸುಟ್ಟು ಕರ್ಕಲಾಗಿರುವಂಥದ್ದು. ಆ ಲಾರಿಯ ಒಳಗಿದ್ದಂತಹ ಸಿಬ್ಬಂದಿ ಚಾಲಕರ ಪರಿಸ್ಥಿತಿ ಏನಾಗಿದೆ ಅನ್ನೋದರ ಮಾಹಿತಿ ಸಿಗಬೇಕಾಗಿದೆ. ಬಟ್ ತತ್ಕ್ಷಣಕ್ಕೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಬರ್ತಾರೆ. ಬೆಂಕಿ ನಂದಿಸುವಂತಹ ಕಾರ್ಯಕ್ಕೂ ಕೂಡ ಮುಂದಾಗಿರುವಂತಹದ್ದು.